ಏನು ಪೂಜಾ ಫುಲ್ ಕ್ಲೀನಿಂಗ್ ಇವತ್ತು? ಏನು ವಿಶೇಷ ಪೂಜಾ? ಇವತ್ತಾರ ಖುಷಿಯಾಗಿರೋ ಚಿನ್ನಮ್ಮ, ಹಬ್ಬದ ದಿವಸನಾರ ಖುಷಿಯಾಗಿರೋ ಆಯ್ತಾ? ನಗ್ನ ಏನೋ ಕೇಳ್ತೀವಪ್ಪ ವೀಡಿಯೋಗೋಸ್ಕರ ಏನೋ ಕೇಳ್ಬೇಕು ನಾವು. ನನ್ನ ಮಗಳು ನೋಡಿ ಯಾವ ಥರ ಆಟ ಆಡ್ತಾವಳೆ ಬೆಳಬೆಳಗಿನ ಬಾಲ ಬ್ಯಾಟ್ ಹಿಡ್ಕೊಂಡು. ಹಾಂ, ನಾವು ಕೆಲಸ ಮಾಡ್ಬೇಕು ಚಿನ್ನಮ್ಮ, ಎಲ್ಲ ಕ್ಲೀನಿಂಗ್ ಮಾಡಬೇಕು. ಏನೋ ಬಟ್ಟೆಯ ತೊಳ್ಕೊಳೋರು ಒಬ್ಬರು, ಸೀಟೋಗೊಬ್ರಾ? ನಾವು ಒರೆಸ್ತೀನಲ್ಲ ಸುಮ್ಮನೆ. ಇಲ್ಲಿ ನೋಡಿ ನಿನ್ನ ಮಗಳು ಹೆಂಗೆ. ಆಯ್ತು ಇರೋ ಸಮಾಧಾನ, ಬೈಬೇಡ. ಓಕೆ ಓಕೆ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಓಕೆ ನೀನೊಬ್ಳು ಬಿಡ್ತಾಳಕ್ಕಲ್ಲ ಅವಳು. ನಿಮ್ಮ ತಾತ ಎಲ್ಲಿದ್ದಾನೆ ನೋಡು ಖುಷಿ. ತಾತನ ಜೊತೆ ಆಟಾಡು. ತಾತನ ನೋಡೋಕೆ ಹೋದ ಅವಳು. ನಮ್ಮ ಅಜ್ಜಿ ಏನು ಹೇಳ್ತದೆ ಇಂಗ್ಲೀಷಲ್ಲಿ ಹೇಳ್ತೈತಿ ಏನವ? ಹಂಗಂದ್ರೆ ಏನು ತೋರ್ಸು ಮಗ ತೋರ್ಸ್ಕೊಂತ ಹೇಳ. ಇಂಗ್ಲೀಷಲ್ಲೆಲ್ಲ ಹೇಳ್ತೀರವ. ಆಯ್ತು ಬಿಡು ಪೂಜಾ, ಏನು ಯಾವತ್ತು ಡೈಲಿ ಮಾಡ್ತೀನ. ಹಾಂ, ಹೊಸ ವರ್ಷದ ದಿನ ಮಾಡಬೇಕಾಯ್ತು. ಹೊಸ ವರ್ಷದ ದಿನ ಮಾಡ್ದೇನೆಯಾ ಇವತ್ತು ಮಾಡ್ತಾವ್ ನಾನು, ಆಯಿತಾ? ಚಿನ್ನಮ್ಮ, ನೀನು ಫ್ಯೂಚರ್ ಕ್ರಿಯೇಟರ್ ಆಯ್ತೀರ ಚಿನ್ನಮ್ಮ. ನೀನು ಹಿಂಗೆ ಪ್ರಾಕ್ಟೀಸ್ ಮಾಡಾಯ್ತಾ? ಏನವಾ ಟೈಮ್ ಪಾಸ್ ಮಾಡ್ಕೊಂಡೆ ಕೆಲಸ ಮಾಡ್ಬೇಕನವ. ಇಲ್ಲಾಂದರೆ ಕೆಲಸ ಮಾಡೋದೇ ಆಮೇಲೆ ತುಂಬ ಜಾಸ್ತಿ ಹೊರೆ ಅನ್ಸ್ಬಿಡ್ತದೆ ಕೆಲಸ. ಬ್ಯಾಟ್ ಬಿಟ್ಬಿಟ್ಟು ಹೊಡಿಬಾರ್ದು ಮಗಳೇ, ಬಾಲ ಬ್ಯಾಟ್ ಹಿಡ್ಕೊಂಡೆ ಹೊಡಿಬೇಕು. ಆಯ್ತಾ ಪೂಜಾ ನಿಂದು? ಕೊಡ್ಬೇಡ ಚೆನ್ನಮ್ಮ, ಕೊಡ್ಬೇಡ ನನ್ನ ಮುಡಿಯಕ್ಕೆ. ಏನವ ಅದು ಒರ್ಸ್ಕೋಬೇಕನ್ನ ಇರೋವ, ಅದು ಒರ್ಸ್ಬೇಕಂತ ಹೇಳಿದಕ್ಕನ್ನ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ಮಕರ ಸಂಕ್ರಾಂತಿ. ಸೊ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾ ಇರ್ತೀರಾ ಸಂಕ್ರಾಂತಿ ಹಬ್ಬನ. ಅದೇ ರೀತಿ ನಾವು ಸಹ ನಮ್ಮ ಮನೆಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಹಾಗಾದರೆ ನಾನು ಸಂಕ್ರಾಂತಿ ಹಬ್ಬನ ಯಾವ ಥರ ಆಚರಣೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬ ಸಮೇತ. ಸೊ ಕುಟುಂಬ ಸಮೇತ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನನ್ನ ಹೆಂಡತಿ, ನನ್ನ ಮಗಳು ಮತ್ತು ನಾನು ಇಷ್ಟು ಜನ ಇದ್ದೀವಿ. ಇಷ್ಟು ಜನ ಸೇರಿಕೊಂಡು ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಣ್ಣದಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ಹಾಗಾದರೆ ಇವಾಗ ಬೆಳಗ್ಗೆಯಿಂದ ನೀವು ನೋಡಿದ್ದೀರಾ. ಸೊ ಬೆಳಗ್ಗೆಯಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ನಮ್ಮಪ್ಪ ಏನೋ ಮಾತಾಡ್ತಾನೆ. ಸೊ ನಮ್ಮಪ್ಪ ಇವಾಗ ಏನೋ ದೇವ್ರು ಬೆಳಗ್ತಾ ಇದ್ದಾರೆ. ಸೊ ನಮ್ಮಪ್ಪ ನಮ್ಮಮ್ಮ ಏನೋ ಮಾತಾಡ್ತಿದ್ದಾರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆನ ನಾವು ಮನೆ ಕೆಲಸ ಎಲ್ಲ ಮಾಡಿ, ಸೊ ನಾನು ಇವಾಗ ಸ್ನಾನ ಮಾಡಿ ಬಂದು ಇವಾಗ ರೆಡಿ ಆಗಬೇಕು. ಇವಾಗ ಮನೆಗೆ ಕಬ್ಬು ಮತ್ತು ಇದು ಏನೋ ಕಡಲೆಕಾಯಿ ಮತ್ತು ಅವರೆಕಾಯಿ ಏನೂ ತಂದಿಲ್ಲ. ಹೋಗಿ ನಾನು ಮತ್ತು ನಮ್ಮ ಮಿಸ್ಸಸ್ಸು ಇಬ್ಬರು ಹೋಗಿ ತಗೊಂಡು ಬರಬೇಕು. ಸೊ ಬೆಳಗ್ಗೆ ಎದ್ದು ನನ್ನ ಹೆಂಡತಿ ಮನೆ ಮುಂದೆ ರಂಗೋಲಿ ಎಲ್ಲ ಬಿಟ್ಟಿದ್ಲು. ಸೊ ನೋಡ್ಕೊ ಬನ್ನಿ ಯಾವ ಥರ ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ ಇವಾಗ ನಿಮಗೆ. ನೋಡೋಣ, ನಾನು ರೂಮಲ್ಲಿ ಇದ್ದೀನಿ ಇವಾಗ. ಸೊ ಹಾಲ್ಗೆ ಹೋಗೋಣ, ಏನು ಮಾಡ್ತಾವ್ರೆ ಅಂತ ನೋಡೋಣ. ನಮ್ಮಪ್ಪ ದೇವರೆಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ನಾಮ ಒಂದು ಇಡಬೇಕು. ಇವಾಗ ನಾಮ ಇಟ್ಟರೆ ಪೂಜೆ ಮಾಡೋಕ್ಕೆಲ್ಲ ರೆಡಿಯಾಗಿದೆ. ಸೊ ನನ್ನ ಮಗಳು ನೋಡಿ ಊಟ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ. ಇವಾಗ ಮೊಬೈಲ್ ಇಟ್ಕೊಂಡು ನೋಡ್ತಿದ್ದಾಳೆ. ನಮ್ಮಮ್ಮ ಒಬ್ಬರು ಸ್ನಾನ ಮಾಡಬೇಕು, ಇನ್ನೂ ಸ್ನಾನ ಮಾಡಿಲ್ಲ. ಅವರು ರೆಡಿ ಆಗ್ತಿದ್ದಾರೆ ಸ್ನಾನ ಮಾಡೋದಕ್ಕೆ. ಎಲ್ಲ ಫುಲ್ ಗಲೀಜು ಮಾಡಿಬಿಟ್ಟಿದ್ದಾರೆ ನಮ್ಮಪ್ಪ. ಸೊ ನೋಡಿ ದೇವ್ರು ಬೆಳಬೇಕಾದ್ರೆ ಎಷ್ಟೊಂದು ಗಲೀಜಾಗುತ್ತೆ ಅಂತ ಇದನ್ನೆಲ್ಲ ನಮ್ಮಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಸೊ ನನ್ನ ಹೆಂಡತಿ ಏನು ಮಾಡ್ತಿದ್ದಾಳೆ, ಎಳ್ಳು ಬೆಲ್ಲಕ್ಕೆ ರೆಡಿ ಮಾಡ್ತಿದ್ದಾಳೆ. ಸೊ ನಾನು ಬಂದ ತಕ್ಷಣ ನನ್ನ ಹೆಂಡತಿ ಒಂದು ಕೆಲಸ ಕೊಡ್ತಿದ್ದಾಳೆ. ಈ ಕಡಲೆಕಾಯಿ ಬೀಜನ ಎಲ್ಲ ಫುಲ್ಲು ಸಿಪ್ಪೆ ಎಲ್ಲ ತೆಗಿಬೇಕಂತೆ. ಅದನ್ನು ತೆಗಿಯೋ ಕೆಲಸ ನಾನೀಗ ಮಾಡಬೇಕು ಇವಾಗ. ಸೊ ಪೂಜಾ, ಎಲ್ಲರಿಗೂ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ಬಿಡಿ ಎಲ್ಲರಿಗೂ. ಸೊ ನಿನ್ನ ಕಡೆಯಿಂದ ವಿಶೇಷ ಎಲ್ಲರಿಗೂ ಅಷ್ಟೇನಾ? ಇಲ್ಲಿ ರೆಡಿ ಆಗ್ತಿದೆ ಊಟ.
ಏನಿಲ್ಲ ಸಿಂಪಲಾಗಿ ನೀರಿದು ನಮ್ಮಮ್ಮಗೆ ಹಾಲೆ ರೆಡಿಯಾಗಿದೆ. ಪೊಂಗಲ್ ರೆಡಿಯಾಗಿದೆ, ಕೆಳಗಡೆ ಇದು ಖಾರ ಪೊಂಗಲು, ಕೆಳಗಡೆ ಇರೋದು ಸ್ವೀಟ್ ಪೊಂಗಲು ರೆಡಿಯಾಗಿದೆ. ಆಮೇಲೆ ತೋರಿಸ್ತೀನಿ ಪೂಜೆ ಮಾಡಬೇಕಾದ್ರೆ. ಸದ್ಯಕ್ಕೆ ಇವಾಗ ಇಷ್ಟಿಲ್ಲ. ಸೊ ರೆಡಿ ಆದ್ವಿ ನಾವು. ಸೊ ಇದೇ ನಮ್ಮ ಲುಕ್ಕು, ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ, ಕೆಳಗಡೆಯಿಂದ ಮೇಲ್ಗಡೆವರೆಗೂ. ಸೊ ಇವಾಗ ನಾವು ಹೋಗ್ಬಿಟ್ಟು ಕಬ್ಬು, ಕಡಲೆಕಾಯಿ ಮತ್ತು ಇನ್ನೊಂದು ಸಿನಿಮಾ ಅವರೆಕಾಯಿ ಎಲ್ಲ ಥರ ನಾವು ಹೋಗ್ಬಿಟ್ಟು ಮಾರ್ಕೆಟ್ಗೆ. ನಾನು ಮತ್ತು ಮುದ್ದಾದ ಮಗಳು ಸಹ ರೆಡಿ ಆಗೋಳೆ. ಯಾವ ಥರ ಕಾಣಿಸ್ತಿದ್ದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಆ್ಯಕ್ಚುಲಿ ನಾವು ಗಣೇಶ ಹಬ್ಬಕ್ಕೆ ತಂದಿತ್ತಿದ್ದು. ಸೊ ಅದನ್ನೇ ಇಕ್ಕಿದ್ದೀನಿ, ಯಾಕೆಂತ ಹೇಳಿದ್ರೆ ಕೊಳೆ ಮಾಡ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾವು ಎಳ್ಳು ಬೀರಕ್ಕೆ ಹೋಗ್ತೀವಲ್ಲ, ಆವಾಗ ಹೊಸ ಬಟ್ಟೆ ಹಾಕೊಂಡು ಹೋಗ್ತೀವಿ. ಪೂಜೆ ಗೀಜೆ ಎಲ್ಲ ಮಾಡಾದ್ಮೇಲೆ ಪೂಜೆ ಮಾಡುವಾಗ ಹಾಕೊಳ್ತೀವಿ ಮೋಸ್ಟ್ಲಿ. ಸೊ ನಮ್ಮ ಅಪ್ಪ ಇಲ್ಲಿ ದೇವರಿಗೆ ನಾಮ ಇಕ್ತಿದ್ದಾರೆ. ಸೊ ಅವ್ರು ಇಕ್ಲಿ ನಾವು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ಏನಪ್ಪ ಎಲ್ಲ ಕಬ್ಬು ಗಿಬ್ಬೆ ಎಲ್ಲ ತರೋಣ. ಹೋಗ್ಬಿಟ್ಟು ಬಾ ಮಗಳೇ ಹೋಗೋದ ಕಬ್ಬು ತರೋಣ ಹೋಗ್ಬಿಟ್ಟು. ಹಾಂ 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 ಕಳ್ಸೋಕ್ಕೆ ಎಲೆ ಮತ್ತು ಬಾಳೆ ಎಲೆ. ಹಾಂ ಇದು ತರಬೇಕಾ? ತೆಂಗಿನಕಾಯಿ ಚಿನ್ನಮ್ಮ ಬಯಲಿದೆ ಸ್ವಲ್ಪ. ಹಾಂ ಸರಿ ಆಯಿತು, ತರ್ತೀನಿ ಬಿಡು ಆಯಿತಾ. ಸೊ ಗೆಣಸು ಕಬ್ಬು ಸಿಕ್ತು, ಇನ್ನು ಕಡಲೆಕಾಯಿ ಮತ್ತು ಅವರೆಕಾಯಿ ಸಿಗಬೇಕು. ಎಲ್ಲೂ ಸಿಗ್ತಾಯಿಲ್ಲ. ಎಲ್ಲೇ? ಹಾಂ ಹೊಂಟವರ ಇವೆರಡೇ ಸಿಕ್ಕಿತ್ತು ಇವಾಗ ಸದ್ಯಕ್ಕೆ. ಅವರೆಕಾಯಿ ಮತ್ತು ಕಡಲೆಕಾಯಿ ತಗೊಳ್ಬೇಕು, ಮತ್ತು ಬಾಳೆ ಎಲ್ಲ ತಗೋಬೇಕು. ಇವ್ರಿಗೊಂದು ಪೇಮೆಂಟ್ ಮಾಡ್ಬೇಕು, ಪೇಮೆಂಟ್ ಮಾಡೋಣ. ಇದು ಕಡಲೆಕಾಯಿ ಬೇಕಲ್ಲ, ಗೆಣಸು ತಗೊಂಡೋದೆ. ಕಡಲೆಕಾಯಿ ಸಿಗಲಿಲ್ಲ ನನಗೆ, ಕಡಲೆಕಾಯಿ ಬೇಕಲ್ಲ ಇಲ್ಲಿ. ಹಾಂ 1.5 kg ಹಾಕಿ ಸಾಕು ನಮಗೆ. ಸಾಕಣ್ಣ 1.5 kg. ಎಲ್ಲ ಯಾರೂ ತಿನ್ನೋರಿಲ್ಲ ಹಬ್ಬಕ್ಕೆ ಅಂತ ಅಷ್ಟೇ. ಇಲ್ಲ ಅಣ್ಣ 1.5 kg ಸಾಕು. ಅಲ್ಲಿ ತಿನ್ನೋರಿಲ್ಲ ಕಣ. ನಮ್ಮ ಮದ್ದೂರವ್ರು ಅಂತ ಹೇಳ್ಬಿಟ್ಟು ಏಮರ್ಸ್ತಾ ಇದ್ದೀರಾ? ಸರಿ ಆಯ್ತಾಗ ಕೊಡಿ, 100 ರೂಪಾಯಿಗೆ ಕೊಡಿ. ಎಲ್ಲ ಫುಲ್ ಕಾಸ್ಟ್ಲಿ ಆಗ್ಬಿಟ್ಟವಲ್ಲ. ಹಸಿವಾ ಒಣಗಿದ? ಹೌದಾ? ಎಲ್ಲ ಚೀಕು ಜಾಸ್ತಿ. ಹಾಂ ನೋಡಿ. ಹೌದಾ? ಹಾಕಿ ಬರ. ಹಾಂ ಸರಿ ಆಯಿತು. ಬಾಳೆಹಣ್ಣು, ಒಂದು ಬಾಳೆ ಎಲೆ, ಒಂದು ಕಾಯಿ, ಗಂಧಕಡ್ಡಿ, ಕರ್ಪೂರ. ಎಷ್ಟಾಯ್ತು ನಮ್ಮದು? ಕಾಯಿ ಕೊಟ್ಟಿಲ್ಲ ಅವರ ಕಾಯಿ ಕೊಟ್ಟು ಎಷ್ಟಾಯ್ತಾಗ ನಮ್ಮದು? ಹಾಂ. ಸೊ ಏನು ಗೊತ್ತಾ, ನಾವು ಮಾರ್ಕೆಟ್ಗೆ ಹೋದ್ವಿ, ನಾನು ನನ್ನ ಮಗಳು ನಡ್ಕೊಂಡು ಸಾಮಾನೆಲ್ಲ ತಗೊಬರೋಣ ಅಂತ ಹೇಳ್ಬಿಟ್ಟು. ಸೊ ನಡ್ಕೊಂಡು ಹೋದ ಅಲ್ಲಿ ಎಲ್ಲ ನೋಡಿದ್ರೆ ಕಬ್ಬು ಹಿಡ್ಕೊಬರೋಕ್ಕಾಗಲಿಲ್ಲ. ಕಬ್ಬು ಮತ್ತು ಗೆಣಸು ಮಾತ್ರ ಸಿಕ್ತು ನಮಗೆ. ಸೊ ಕಡಲೆಕಾಯಿ ಏನೂ ಸಿಕ್ಕಿರಲಿಲ್ಲ. ಅದಕ್ಕೆ ಇವಳು ಎತ್ಕೊಂಡು ಅವನ್ನೆಲ್ಲ ಹಿಡ್ಕೊಬರೋಕ್ಕೂ ಆಯ್ತಿರಲಿಲ್ಲ ಆ್ಯಕ್ಚುಲಿ. ಅದಕ್ಕೆ ಏನು ಮಾಡಿದೆ ನಾನು, ಫಸ್ಟು ಕಬ್ಬು ಮತ್ತು ಗೆಣಸನ್ನ ತಗೊಬಂದು ಮನೆಗೆ ಇಟ್ಬಿಟ್ಟು ನನ್ನ ಮಗಳನ್ನ ಮನೇಲಿ ಬಿಟ್ಬಿಟ್ಟು ಮತ್ತೆ ಹೋಗಿದೆ ಸ್ಕೂಟ್ರ್ ತಗೊಂಡು ಹೋಗಿ ಎಲ್ಲಿ ಕಡಲೆಕಾಯಿ ಮತ್ತು ಅವರೆಕಾಯಿ ಏನೂ ಸಿಕ್ಕಿರಲಿಲ್ಲ. ಸೊ ಒಂದೊಂದು ಜಾಗದಲ್ಲಿ ಸಿಕ್ತು. ಎಲ್ಲನೂ ತಗೊಂಡು ಬಂದು ಇವಾಗ ಮನೆ ಹತ್ರ ಬಂದಿದ್ದೀನಿ. ಸೊ ಮನೆ ಹತ್ರ ಬಂದು ಇವಾಗ ನನ್ನ ಹೆಂಡತಿ ರೆಡಿ ಮಾಡ್ಕೊತಿದ್ದಾಳೆ. ಫೋಟೋಗೆಲ್ಲ ಕುಂಕುಮ ಎಲ್ಲ ಇಟ್ಟು ಮತ್ತು ಹೂವು ಎಲ್ಲ ಮುಡಿಸಿ ರೆಡಿ ಮಾಡ್ತಿದ್ದಾಳೆ. ಸೊ ಇದನ್ನು ರೆಡಿ ಮಾಡಿದ ತಕ್ಷಣ ಅವಳು ರೆಡಿಯಾಗಿ, ಸೊ ನಾವು ಪೂಜೆ ಮಾಡೋದು ಒಂದೇ ಬಾಕಿ. ಸೊ ಬೆಳಗ್ಗೆಯಿಂದ ನಾವು ಊಟ ಏನೂ ಮಾಡಲಿಲ್ಲ, ಹಸ್ಕೊಂಡೆ ನಾವೆಲ್ಲ ಮಾಡ್ತಿದ್ದೀವಿ. ನನ್ನ ಮಗಳು ನೋಡಿ ಏನು ಕಿತಾಪತಿ ಮಾಡ್ತಾಳೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ಅಲ್ಲಿ ಹೋಗ್ಬಿಟ್ಟು ಆಲಯ ನೀರು ಹತ್ರ ಹೋಗ್ಬಿಟ್ಟು, ಸೊ ಬಾತ್ರೂಮ್ಗೆ ಹೋಗ್ಬಿಟ್ಟು ನೀರು ಇದು ಮಾಡ್ತಾಯಿದ್ದಾಳೆ. ಅಯ್ಯೋ ನನ್ನ ಮಗಳು ಕಿತಾಪತಿ ಅಂದರೆ ಕಿತಾಪತಿ. ಬಾತ್ರೂಮ್ಗೆ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಬರೋ ನಲ್ಲಿ ನೀರನ್ನೇ ಅದು ಹೋಗ್ಬಿಟ್ಟು ಕೈ ತೊಳಿತಾದ್ಲು. ಸೊ ಏನಂದ್ರೆ ಏನೂ ಗೊತ್ತಾಗೋದಿಲ್ಲ, ಎಲ್ಲ ಹೇಳ್ಕೊಡ್ಬೇಕು ಆ್ಯಕ್ಚುಲಿ ನಾವು. ಸೊ ಬನ್ನಿ, ಏನೋ ಅಲ್ಲೇನೋ ಅವರ ತಾತನ ಹತ್ರ ಹೋಗ್ಬಿಟ್ಟು ಏನೋ ಕಿತಾಪತಿ ಮಾಡ್ತಾವಳೆ, ನೋಡೋಣ. ಹೋಗಿ ಸುಬಿ ಬೈಲೆ ಬಾ, ಕೈ ಸಿಟ್ಕ ಬಾ ಪೂಜೆ ಮಾಡಮ್ಮ. ಹಾಂ ಇವಾಗ ಗೊತ್ತಾ? ಇಲ್ಲ ಸಿಟ್ಕೋ, ಸಿಟ್ಕೋ. ಹಂಗೆಲ್ಲ ಬಾತ್ರೂಮ್ಗೆಲ್ಲ ಹೋಗ್ಬಿಟ್ಟು ಕೈ ತೊಳಿಬಾರ್ದು ಮಗಳೇ. ಬಾತ್ರೂಮ್ ನೀರಲ್ಲೆಲ್ಲ ಕೈ ತೊಳಿಬಾರ್ದು, ನಿಂಗೆ ಗೊತ್ತಾಗೋದಿಲ್ಲ. ಬಾ ಊಟ ಮಾಡಿದೆಯಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಎಸಿತಾ ಇಲ್ಲ.
ಅಲ್ವಾ ನಮ್ಗೆ ಹೊಟ್ಟೆ ಇದೆ, ಬಾ ಪೂಜೆ ಮಾಡೋದೆ ಬೇಗ ಬಂದು. ಬಾಯ್ಲಿ ಇಲ್ಲಿಗೆ ಹತ್ರಕ್ಕೆ ಬಾಯ್ಲಿ. ಏನು ಗೊತ್ತಾ, ಅಲ್ಲಿಗೆ ಹೋಗ್ಬಿಟ್ಟು ಬಾತ್ರೂಮ್ಗೆ ಹೋಗ್ಬಿಟ್ಟು ಬಾತ್ರೂಮಲ್ಲಿ ಬಾತ್ರೂಮ್ ಕೊಳೆ ಐತಲ್ಲ ಅದ್ರಲ್ಲಿ ಕೈ ತೊಳಿಬಾರ್ದು, ಇಲ್ಲಿ ಪಕ್ಕದಲ್ಲಿ ಐತಲ್ಲ ಅದ್ರಲ್ಲಿ ಕೈ ತೊಳಿಬೇಕಾಯ್ತಾ? ಓಕೆನಾ? ಇನ್ನೊಂದ್ಸಲ ತಪ್ಪು ಮಾಡಬಾರ್ದು ಆ ಥರ. ಹಾಂ ಸಾರಿ ಕೇಳು. ಓಕೆ. ಹೊಡೆಯತ್ತಾರೆ, ನನಗೆ ಹೊಡಿತೀನಿ ನೀನು, ಹೊಡೆಯತ್ತಾರೆ ಹೇಳ್ತೀಯಲ್ಲ ಯಾಕೆ? ಓ ಶಿಳ್ಳೆ ಹೊಡಿತೀಯ ನೀನು? ಶಿಳ್ಳೆ ಎಲ್ಲ ಹೊಡೆದಿ? ಯಾರು ಕಳ್ಸ್ಕೊಟ್ರೆ ನಿಮಗೆ ಶಿಳ್ಳೆ ಹೊಡೆಯೋದಾ? ಲಿಕ್ಕಿ ಮಾಮ ಕಳ್ಸ್ಕೊಟ್ಟ ನಿಮಗೆ ಶಿಳ್ಳೆ ಹೊಡೆಯೋದಾ? ಹೌದಾ? ಸೊ ಇವತ್ತು ನಮ್ಮ ಮನೇಲಿ ಏನೇನು ಸ್ಪೆಷಲ್ ಅನ್ನೋದು ತೋರಿಸ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲು ಸಂಕ್ರಾಂತಿಯ ಸ್ಪೆಷಲ್ಲು ಎಳ್ಳು ಬೆಲ್ಲ ಆಯಿತಾ. ನನ್ನ ಹೆಂಡ್ತಿ ಎಳ್ಳು ತಿನ್ನುವಂಗಿಲ್ಲ, ಅದಕ್ಕೆ ಸಪ್ರೇಟಾಗಿ ಮಾಡ್ಕೊಂಡವಳೆ, ಈ ಬಾಕ್ಸಲ್ಲಿ ಮಡಿಕೊಂಡಿದ್ದಾಳೆ. ಸೊ ಓಕೆ. ಖಾರ ಪೊಂಗಲ್ ಮಾಡಿದ್ದಾಳೆ. ಅದಾದಮೇಲೆ ಸೊ ಇದು ಸ್ವೀಟ್ ಪೊಂಗಲು. ಇಲ್ಲಿ ಬೇಯ್ತಿರೋದೇನಪ್ಪ ಅಂತೇಳಿದ್ರೆ ಸುಡ್ತದೆ, ಅದು ತೆಗೆದು ತೋರಿಸ್ಬಿಡ್ತೀನಿ ನಿಮಗೆ. ಅದೇನೋ ಗೆಣಸು ಬೇಯ್ತಿದೆ. ಇಲ್ಲಿ ಸ್ವಲ್ಪ ಅವರೆಕಾಯಿ ಮತ್ತು ಕಡಲೆಕಾಯಿ ಬೇಯ್ತಿದೆ. ಸೊ ಇಷ್ಟು. ಆ್ಯಕ್ಚುಲಿ ನಾವು ಊರಲ್ಲಿ ಸಂಕ್ರಾಂತಿ ಹಬ್ಬ ಯಾವ ಥರ ಆಚರಿಸ್ತಿದ್ದೋ ಅಂತ ಹೇಳಿದ್ರೆ ಈ ಥರ ಎಲ್ಲ ಕಡಲೆಕಾಯಿ, ಅವರೆಕಾಯಿ ಮತ್ತು ಗೆಣಸೆಲ್ಲ ಬೇಯಿಸ್ತಿರ್ಲಿಲ್ಲ. ನಮ್ಮ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ತಿದ್ರು, ಚಿತ್ರಾನ್ನ ಮಾಡ್ತಿದ್ರು. ಚಿತ್ರಾನ್ನ ಜೊತೆಗೆ ಏನವ ಕೇಳ್ತಿದ್ದ. ಸೊ ಎಂಟಿದ್ರು ಕುಳ್ಳಿದ್ರು ಆಗ್ಬಿಟ್ರೆ ಎಲ್ಲ ಅವನು ಏನು ಒಂದು ಕೆಲಸ ಮಾಡ್ಬೇಕಾದ್ರೆ ನಮ್ಮನ್ನ ಒಂದು ಸಹಾಯ ಕೇಳ್ತಾರೆ. ಇದೊಂದು ಪ್ರಾಬ್ಲಮ್ಮು. ಕುಳ್ಳಿರಾಗ್ಬಿಟ್ರೆ ಪ್ರತಿಯೊಂದಕ್ಕೂ ನಾವೇ ಬರಬೇಕು. ನಾವೇನು ಜಾಸ್ತಿ ಏನು ದೊಡ್ಡದಾಗಿಲ್ಲ. ವಿಡಿಯೋ ಮಾಡಬೇಕೀಗ. ಸೊ ನಮ್ಮೂರಲ್ಲಿ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ನಿಲ್ಲಿಸಿದೆ, ಚಿತ್ರಾನ್ನ ಮಾಡ್ಬಿಟ್ಟು ಚಿತ್ರಾನ್ನಕ್ಕೆ ಕುಂಬಳಕಾಯಿ ಪಲ್ಯ ಮಾಡ್ಬಿಡ್ತಿತ್ತು ನಮ್ಮವ್ವ. ಹಾಂ ಅವರೆಕಾಯಿನೂ ಮಾಡ್ತಿದ್ದ. ಕುಂಬಳಕಾಯಿ ಹಾಕ್ತಿ, ಅವರೆಕಾಯಿ ಹಾಕ್ತಿರಲ್ಲ, ಅವರೆಕಾಯಿ ಬಿಡಿಸ್ಬಿಟ್ಟು ಬೀಜ ಹಾಕ್ತಿದೆ, ಅವರೆಕಾಯಿ ಬೀಜ ಆಯಿತಾ. ಅದು ಕಡಲೆಕಾಯಿ ಎಲ್ಲ ಏನು ಬೇಯಿಸ್ತಿರ್ಲಿಲ್ಲ ನಾವು. ಕಡಲೆಕಾಯಿ ಮತ್ತು ಗೆಣಸು ಅವೆಲ್ಲ ಏನು ಬೇಯಿಸ್ತಾನೆ ಇರಲಿಲ್ಲ. ಮತ್ತು ಈ ಕಬ್ಬೆಲ್ಲ ತಾತ ಮಾತಾಡ್ತದಾ, ಈ ಕಬ್ಬು ಗಿಬ್ಬೆಲ್ಲ ನಾವು ಮಾಡ್ತಾನೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮೂರಲ್ಲಿ ಕಬ್ಬು ಎರಳವಾಗಿರ್ತಿತ್ತಲ್ಲ, ಹಾಗಾಗಿ ನಾವು ಕಬ್ಬು ಗಿಬ್ಬೆಲ್ಲ ಎಳ್ಳು ಬೀರ್ತಿದ್ದೋ. ಎಳ್ಳು ನಾವೇನು ಬೀರೋದು ಯಾವತ್ತೂ ನೋಡಿಲ್ಲ ನಾವು ಎಳ್ಳನ್ನ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರು ಇರಲಿಲ್ಲ, ನನ್ನ ತಂಗಿ ಬೆಂಗಳೂರಲ್ಲಿ ಇರಲಿಲ್ಲ, ಹಾಗಾಗಿ ನಾವು ಎಳ್ಳುಗಳು ಏನು ಬೀರ್ತಿರ್ಲಿಲ್ಲ. ಸೊ ಚಿತ್ರಾನ್ನ ಜೊತೆಗೆ ಇದೊಂದು ಏನು ಕುಂಬಳಕಾಯಿ ಪಲ್ಯ ಮಾಡ್ತಿದ್ದೋ. ಅದಾದಮೇಲೆ ದನ ಕಿಚಾಯಿಸ್ತಿದ್ದೋ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ದನಗಳು ನಾನು ಕಿಚಾಯಿಸಿದ್ದೀನಿ. ಬರ್ತಾ ಏನು ಮಾಡ್ತಿದ್ದೋ, ದನಗಳನ್ನ ಸಾಕೋದು ಕಡಿಮೆ ಮಾಡ್ದೋ. ಅದಾದಮೇಲೆ ನಮ್ಮ ಮನೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಮೇಕೆಗಳು ಇರ್ತಿದ್ದೋ. ಮೇಕೆ ಕಿಚಾಯಿಸ್ತಿದ್ದೆ ನಾನು ಸಾಕೋದಾಗೆ. ಆ ಕಿಚಾಯಿಸ್ಕೊಂಡು 2 ವರ್ಷ ಆಗೋಯ್ತು. 2 ವರ್ಷ. ಹೋದ ವರ್ಷ ನೀವು ಇಲ್ಲೇ ಇದ್ರಿ. ಹೋದ ವರ್ಷ ಇದಕ್ಕಿರಲಿಲ್ಲ, ಗಣೇಶ ಹಬ್ಬಕ್ಕಿದ್ರಿ ನೀವು. ಸೊ ಹಾಗಾಗಿ ನಾವು ಆ ಥರ ಆಚರಣೆ ಮಾಡ್ತಿದ್ದೋ. ಅದೆಲ್ಲ ಕಿಚಾಯಿಸ್ಬಿಟ್ಟು ಬಂದಾದ್ಮೇಲೆ ನಾವು ಮನೆಯಲ್ಲಿ ಧೂಪ ಹಾಕ್ತಿದ್ದೋ. ಧೂಪ ಹಾಕ್ಬೇಕಾದ್ರೆ ಪೂಜೆ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೋ ಅಂತ ಹೇಳಿದ್ರೆ ಅನ್ನ ಸಾಂಬಾರು ಮಾಡಿ ಪೂಜೆ ಮಾಡ್ತಿದ್ದೋ ಅಷ್ಟೇ. ಇಲ್ಲಿ ಬೆಂಗಳೂರಲ್ಲೆಲ್ಲ ಫುಲ್ಲು ಚೇಂಜಸ್ಸು. ಅವರೆಕಾಯಿ ಬೇಯಿಸಿ, ಕಡಲೆಕಾಯಿ ಬೇಯಿಸಿ ಅದೆಲ್ಲ ಮಾಡಿ ಈ ಥರ ಆಚರಣೆ ಮಾಡ್ತಾರೆ. ಎಳ್ಳು ಬೆಲ್ಲ ಮಾಮೂಲಿ ಎಲ್ಲರೂ ಬೀರ್ತಾರೆ. ಸೊ ಈಗ ನೋಡ್ತಿರ್ಬೋದು. ಇವಳು ಕಿತಾಪತಿ ಅಂತ ಗೊತ್ತು ತಾನೇ, ಇವಳು ಮುಂದೆನೇ ಮಾಡಬೇಕಾ? ಬಿಡಿಲ್ಲ ಮಗಳೇ. ಆಯಿತು ಸರಿ, ಓಕೆ. ಪೂಜೆ ಮಾಡೋಣ. ಇವಳು ಜಾಸ್ತಿ ಕಿತಾಪತಿ ಬೈಲೆ. ಪೂಜಾ ಖುಷಿ ಬೈಲೆ. ಇಲ್ಲಿ ನೋಡಿಲೆ. ಅಪ್ಪ ರೆಡಿ ಮಾಡಪ್ಪ ಪೂಜೆ. ಓಕೆ. ನಮ್ಮಪ್ಪ ಫುಲ್ಲು ಇದ್ರಲ್ಲ ಮನೆ ಕೋಪದಲ್ಲ ಇದ್ದಾರೆ. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ತೀವಿ. ಇದೆಲ್ಲ ಗುಡಿಸ್ಬಿಟ್ಟು ಎಲ್ಲ ಫುಲ್ಲು ಗುಡಿಸಾದ್ಮೇಲೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀವಿ. ಮತ್ತೆ ಸಿಗುವ ಆಮೇಲೆ, ಆಯಿತಾ ಗೈಸ್. ನನ್ನ ಮಗಳು ಸಹ ಹೂವು ಕಟ್ತಾವಳೆ ನೋಡಿ, ಹೆಂಗೆ ಕಟ್ತಾವಳೆ. ನನ್ನ ಹೆಂಡತಿ ಯಾವ ಥರ ಕಟ್ತಾವಳೆ ನೋಡಿ, ನನ್ನ ಮಗಳು ಯಾವ ಥರ ಕಟ್ತಾವಳೆ. ಸೂಪರಾಗಿ ಕಟ್ತಾಯಿದ್ದೀವಿ ಮಗಳೇ. ಏನು ಮಗಳು ನೀನು ಇಷ್ಟೊಂದು ಸಖತ್ತಾಗಿ ಕಟ್ತಾದೀಯಾ? ಓಹೋ, ಇದು ಯಾವ ಕೈ ಅಂತ ತಿಳ್ಕೊಂಡಿದ್ದಾರೆ? ಎಡಗೈ. ಇದು ಎಡಗೈ. ಬಲಗೈಲಿ ಹಿಡ್ಕೊಂಡು ಹೂವನ ಎಡಗೈಲಿ ಕಟ್ತಾ ಇರೋದು. ಅಬ್ಬಾ ಏನು ಸೀರಿಯಸ್ಸಾಗಿ ಕಟ್ತಾವಳು. ಅಬ್ಬಾ ಅಯ್ಯೋ.
ಕೆಟ್ಟವ ಸೊ ಎಲ್ಲ ರೆಡಿ ಆಯ್ತು ಇವಾಗ. ವೀಡಿಯೋ ಮಾಡಬೇಕಾ? ಅಯ್ಯೋ ನನ್ನ ಮಗಳು ಕೂತ್ಕೊಂಡು ವೀಡಿಯೋ ಮಾಡಬೇಕಾ? ಆಯಿತು ಬಿಡಮ್ಮ. ಇವಳಿಗೇನು ಹೊಸ ಬಟ್ಟೆ ಹಾಕ್ತೀಯಾ ಹಂಗೆ ಇದು ಮಾಡ್ತೀಯಾ ಪೂಜೆ? ಹಾಂ ಸರಿ. ನನ್ನ ಮಗಳು ಏನು ಕಿತಾಪತಿ ಮಾಡ್ತಾವಳು ನೋಡು, ಹೂವು ಹಾಕ್ತಾವಳೆ. ಏನು ಮಾಡ್ತಾ ಇದೀಯ ಮಗಳೇ? ಹೂವು ಯಾಕೆ ಆಗ್ತದೆಯಾ? ತಾತ ತಲೆ ಹಿಂಗಂತ ಕಡೆ ಚೊಂಬಲ್ಲಿ ನೀರು ಕೊಡವಾ? ಸೊ ಪೂಜೆ ಮಾಡ್ತಾ ಇದ್ದೀವಿ. ಇವಳು ನೋಡಿ ಕಿತಾಪತಿ ಹೆಂಗೆ ಮಾಡ್ತಾವಳೆ ಅಂತ. ಎದೋ ಪೂಜಾ ನೀನು ರೆಡಿಯಾಗೋ ಪಟ ಅಂತ. ಇದು ಕೈ ಕಟ್ಟಕ್ಕೆ ಅಲ್ವಾ? ಥ್ಯಾಂಕ್ ಯು ಮಚ್. ಹಿಂಗೆ ಇಟ್ಕ ಅಂತೀಯಾ? ನಾನು ಹೆಂಗೂ ಕೊಟ್ಟಿರೋ ಹೂವು ಬಿಸಾಕಬಾರ್ದು ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. ನೀವ್ಯಾರ ಹಂಗೆ ಹಿಂಗೆ ಇಟ್ಕೊಳ್ತೀರಾ? ಮಗಳು ತಿಳ್ಕೊಳ್ಳ. ಸರಿ ಮಂಗಳವತಿ ತಗೊಳ ಬಂದ್ಬಿಡು. ಸರಿ ಬೆಲ್ಲ ಕೊಡುವಂಥ ಟೈಮ್ ಇವಾಗ. ಎಳ್ಳು ಬೆಲ್ಲ ತಿಂತಾವೆ. ಸಂಕ್ರಾಂತಿಯ ಸ್ಪೆಷಲ್ ಎಳ್ಳು ಬೆಲ್ಲ ತಿನ್ನೋದು. ಇದು ನೋಡು ಸ್ಪೂನ್ ತಗೊಂಡು ಬಟ್ಲ ಖಾಲಿ ಮಾಡಂಗೈತೆ. ಹೇಳು ಪೂಜಾ ನೀನು ಕುಡಿಲ್ಲ, ನಾನು ಹೇಳ್ತೀನಿ, ನೀನು ಹೇಳ್ಬೇಕು. ಸೈಂಟಿಫಿಕ್ ರೀಸನ್ ಏನಂದ್ರೆ ಈ ಟೈಮಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಎಳ್ಳು ಬೆಲ್ಲ ಇವೆಲ್ಲ ಈಟ್ ಅಲ್ವಾ, ಸೊ ಬಾಡಿಗೆ ಇಮ್ಯುನಿಟಿ ಸಿಗಲಿ, ಸ್ಟ್ರೆಂತ್ ಸಿಗಲಿ, ಚೆನ್ನಾಗಿರಲಿ, ಆರೋಗ್ಯ ಅನ್ನೋ ಕಾರಣಕ್ಕೆ ಎಳ್ಳು ಬೆಲ್ಲ ಕೊಬ್ಬರಿ ಇವೆಲ್ಲ ತಿನ್ನೋದು. ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಸೂಪರ್ ಮಾತ್ರ ಟೇಸ್ಟ್. ಅವಾಗಲೇ ತಿನ್ನಿ ನಾನು, ಸಕ್ಕತ್ತಾಗದೆ ಮಾತ್ರ. ತಿಂತಾವ್ರೆ, ತಿನ್ನಬೇಕು ಅನ್ನಿಸ್ತೈತೆ. ಸರಿ ಆಯಿತು. ಊರಲ್ಲಿದ್ದಿದ್ರೆ ಈಗ ದನಗಳಿಗೆಲ್ಲ ಬಣ್ಣ ಎಲ್ಲ ಬೆಳೆದು ಕೊಂಬುಗಳಿಗೆ ಸೊ ಕಿಚ್ಚಾಯ್ಸ ಕರ್ಕೊಯ್ತಿದ್ದ. ಸೂಪರ್ ಆಗಿರೋದು. ನಮ್ಮ ಮನೇಲಿ ಇದ್ದಾಗ ಮಾಡ್ತಿದ್ದೆ ನಾನು. ಇವಾಗ ಹೋಗಿದ್ದರೆ ಆ್ಯಕ್ಚುಲಿ ಇವತ್ತು ಹೋಗ್ಬೇಕಾಯ್ತು ನಾವು ಊರಿಗೆ ಹೋಗೋ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಬಟ್ ಲಾಸ್ಟಲ್ಲೇ ಸುಮ್ಮನೆ ಒಂದು ದಿವಸ ಹೋಗಿದ್ದು ಮತ್ತೆ ಬಂದುಬಿಡ್ಬೇಕು. ನಾಳೆ ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಪೂಜಾ, ಹಾಗಾಗಿ ಹೋಗೋಕ್ಕಾಗಿಲ್ಲ. ಸೊ ಎಲ್ಲ ತಿಂದಾಯಿತು. ಲಾಸ್ಟ್ ಇವಾಗ ಗೆಣಸು ತಿನ್ಬಿಟ್ಟು ಗೆಣಸು ತಿನ್ಬಿಟ್ಟು ಇವತ್ತಿನ ಸಂಕ್ರಾಂತಿ ಹಬ್ಬನ ಕಂಪ್ಲೀಟ್ ಮಾಡೋಣ. ಸೊ ಲಾಸ್ಟ್ ಆ್ಯಂಡ್ ಫೈನಲ್. ಇವತ್ತು ಸಂಕ್ರಾಂತಿ ಹಬ್ಬ ಸಕ್ಕತ್ತಾಗಿ ಆಯಿತಾ? ಎಲ್ಲ ಸಕ್ಕತ್ತಾಗವೆ. ಗೆಣಸು ಸಕ್ಕತ್ತಾಗಿದೆ, ಕಡಲೆಕಾಯಿನೂ ಸಕ್ಕತ್ತಾಗಿದೆ, ಅವರೆಕಾಯಿನೂ ಸಕ್ಕತ್ತಾಗಿದೆ, ಎಲ್ಲ ಚೆನ್ನಾಗಿದೆ. ಸೊ ಈ ರೀತಿ ನಾವು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋದು. ಸೊ ನೀವು ಯಾವ ಥರ ಆಚರಣೆ ಮಾಡ್ತೀರಂತ ನೀವು ಒಂದು ವೀಡಿಯೋ ಮಾಡಿ ಹಾಕಿ, ಸೊ ನಮಗೂ ಗೊತ್ತಾಗುತ್ತೆ. ಮತ್ತೊಂದು ವಿಡಿಯೋಯಿಂದ ಬರ್ತೀವಿ. ಬಾಯ್ ಮಾಡ್ತೀನಿ. ಬಾಯ್ ಮಾಡುವ. ಬಾಯ್ ಮಾಡುವ. ಓಕೆ ಬಾಯ್. ಎಳ್ಬೀರಕ್ಕೆ ಬಾಲ ಮಗಳೇ ಕೊಡುಬಾ ಎಳ್ಳ. ಎಳ್ಬೀರಕ್ಕೆ ಹೋಗು ಅಂತ ಹೇಳಿದ್ರೆ ಡ್ಯಾನ್ಸ್ ಆಡ್ತಾನೆ ನಿಂತವಳೆ 1 2 3 4 ಅಂದ್ಕೊಂಡು. ಹಿಂಗೆ ಹಾಂ ಸರಿ ಬಾ ಮಗಳ. ಹಾಂ ಹೆಂಗೋ ಇದು ಮ್ಯಾಲ್ಕೆತ್ತೇವೆ. ವಿಡಿಯೋ ಬರ್ತಾ ಇರಲ್ಲ, ಯಾವ್ದ ಇದು?